ಹಲೋ ಎಲ್ಲರಿಗೂ SVMS ಕಿಚನ್ ಝೋನ್ಗೆ ಸ್ವಾಗತ. ನಾವಿವತ್ತು ಈವ್ನಿಂಗ್ ಟೈಮಲ್ಲಿ ಕ್ವಿಕ್ಕಾಗಿ ಸ್ನ್ಯಾಕ್ಸ್ ರೆಡಿ ಮಾಡೋಣ. ನಾವು ಮಾಡ್ತಿರೋದು ಸೋಯಾ ಚಂಕ್ಸಿಂದ ಸೋಯಾ ಕಬಾಬು. ಇದು ತುಂಬ ಕ್ವಿಕ್ಕಾಗೆ ಮಾಡಬಹುದು ಮತ್ತು ತುಂಬ ಹೆಲ್ತ್ ಬೆನಿಫಿಟ್ಸ್ ಸಹ ಇರುತ್ತೆ. ಇದರಲ್ಲಿ ಹೈ ಪ್ರೋಟೀನ್ ಇರುತ್ತೆ, ಶುಗರ್ ಕಂಟ್ರೋಲ್ ಆಗುತ್ತೆ, ಮಸಲ್ ಗ್ರೋತು ಬೇಗ ಆಗುತ್ತೆ. ಈ ಸ್ನ್ಯಾಕ್ಸ್ನ ರೆಡಿ ಮಾಡೋದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಬೇಡ, ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲೇ ತುಂಬ ಟೇಸ್ಟಿಯಾಗಿ ಮಾಡ್ಕೋಬಹುದು. ಬನ್ನಿ ಈಗ ನಾವು ಸೋಯಾ ಚಂಕ್ಸಿಂದ ಕಬಾಬ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೋಯಾ ಚಂಕ್ಸಲ್ಲಿ 2 ಟೈಪ್ಸ್ ಇರುತ್ತೆ. ಒಂದು ಚಿಕ್ಕದು, ಇನ್ನೊಂದು ಸ್ವಲ್ಪ ಮೀಡಿಯಮ್ ಆಗಿರುತ್ತೆ. ನಾನೀಗ ದೊಡ್ಡದ್ರಲ್ಲಿ ಮಾಡ್ತಿದ್ದೀನಿ, ನೀವು ಚಿಕ್ಕದ್ರಲ್ಲಿ ಸಹ ಟ್ರೈ ಮಾಡಿ ನೋಡಬಹುದು, ತುಂಬಾ ಚೆನ್ನಾಗಿರುತ್ತೆ. ನಾನೀಗ ದೊಡ್ಡ ಸೋಯಾ ಚಂಕ್ಸ್ನ ತಗೊಂಡು ಟ್ರೈ ಮಾಡ್ತಾ ಇದ್ದೀನಿ. ಮೊದಲು ನಾನು 200 ಗ್ರಾಮ್ಸ್ ಸೋಯಾ ಚಂಕ್ಸ್ನ ತೊಗೊಂಡಿದ್ದೀನಿ. ಸೋಯಾ ಚಂಕ್ಸ್ನ ಈಗ ಹಾಟ್ ವಾಟರ್ಗೆ ಹಾಕ್ಕೊಬೇಕು. 2 to 3 ಮಿನಿಟ್ಸು ವಾಟರು ಚೆನ್ನಾಗಿ ಕುದಿ ಬರಬೇಕು. ನೋಡಿ, ನೀರು ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ನಾನು ಇದಕ್ಕೆ ಈ ಸೋಯಾ ಚಂಕ್ಸ್ನ ಹಾಕ್ತಾ ಇದ್ದೀನಿ. ಈಗ ಈ ಚೌಟ್ನ ತಗೊಂಡು ಈ ರೀತಿ ಒಳಗಡೆಗೆ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಯಾಕಂದ್ರೆ ಸೋಯಾ ಚಂಕ್ಸ್ ಎಲ್ಲ ಮೇಲೇನೆ ಇರುತ್ತಲ್ವಾ, ಅದು ನೀರೊಳಗಡೆ ಮುಳುಗಲ್ಲ ಅಷ್ಟು ಬೇಗ. ಅದರಿಂದ ನೋಡಿ, ಈ ತರ ತುಂಬಾ ಬೇಯೋದು ಬೇಡ, 2 ನಿಮಿಷ ಅಷ್ಟೇನೆ. ಜಾಸ್ತಿ ಬೆಂದ್ರೆ ಫುಲ್ಲು ಬೆಂದೋಗ್ಬಿಟ್ರೆ ನಮಗೆ ಕಬಾಬ್ ಮಾಡೋದಕ್ಕೆ ಚೆನ್ನಾಗಾಗಲ್ಲ. ನೋಡಿ, ಈಗ ಕುದೀತಾ ಇದೆ. ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ ಫ್ಲೇಮು. ಚೆನ್ನಾಗಿ ಬೆಂದೋಗ್ತಾ ಇದೆ ಇವಾಗ. ಈಗ ಮುಟ್ ನೋಡೋಣ ಹೆಂಗಿದೆ ಅಂತ. ಚೆನ್ನಾಗಿ ಬೆಂದೋಗ್ಬಿಟ್ಟೈತೆ. ಸೊ ಇವಾಗ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಆಫ್ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ನಾವು ಇದರಿಂದ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಇನ್ನೂ ಜಾಸ್ತಿ ಬೆಂದೋಗ್ಬಿಡುತ್ತೆ. ಈಗ ನೋಡಿ, ಇದನ್ನ ಸ್ವಲ್ಪ ಸ್ವಲ್ಪನೇ ಈ ತರ ಮಾಡ್ಕೊಂಡು ನೀರೆಲ್ಲ ಕೆಳಗಡೆ ಹೋಗೋ ತರ ಮಾಡ್ಕೊಂಡು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ನೀಟಾಗಿ ಸ್ವಲ್ಪ ದೂರ ದೂರ ಹಾಕೋಬೇಕು. ಬೆಂದೋಗ್ಬಿಡುತ್ತೆ, ನೀರಲ್ಲಿ ಜಾಸ್ತಿ ಹೊತ್ತು ಇರಬಾರ್ದು, ಬೇಗ ಬೇಗ ಶಿಫ್ಟ್ ಮಾಡ್ಕೋಬೇಕು. ನೋಡಿ, ಫುಲ್ ಬಿಸಿ ಇದೆ. ನೋಡಿ, ಮುಟ್ ನೋಡಿದ್ರೆ ಫುಲ್ ಸಾಫ್ಟ್ ಆಗಿ ಆಗಿರುತ್ತೆ, ಒಳಗಡೆ ಹೋಗ್ಬಿಡುತ್ತೆ. ಇದನ್ನ ಸ್ವಲ್ಪ ಹೊತ್ತು ಹಾರಬೇಕು. ನಾವು ಈ ತರ ಅವಾಗ ಬೇಕು ಅಂದ್ರೆ ಈ ತರ ಚೌಟ್ ತಗೊಂಡು ಈ ರೀತಿ ಮಾಡ್ಕೋಬಹುದು. ಈ ಬಿಸಿ ಎಲ್ಲ ಆರಾದ್ಮೇಲೆ ಇದ್ರೊಳಗಡೆ ನೀರ್ ಇರುತ್ತಲ್ವಾ, ಈ ನೀರ್ನೆಲ್ಲ ಈ ತರ ಹಿಂಡ್ಕೋಬೇಕು. ನೋಡಿ, ಈ ತರ ನೀಟಾಗಿ ಹಿಂಡ್ಕೊಂಡು ಒಂದ್ ಬೌಲ್ಗೆ ಹಾಕೋಬೇಕು. ಒಂದೊಂದೇ ಹಿಂಡ್ಕೊಂಡು ಬೇರೆ ಪ್ಲೇಟ್ಗೆ ಹಾಕೋಣ. 4-5 ತಗೊಂಡು ಒಂದೇ ಸಲ ಹಿಂಡ್ಕೋಬಹುದು. ಜಾಸ್ತಿ ನೀರಿರಲ್ಲ, ಸ್ವಲ್ಪ ಇರುತ್ತೆ. ಅದನ್ನ ಈ ತರ ಬೇಕಂದ್ರೆ ಬೇರೆ ಪಾತ್ರೆ ಹಿಂಗ್ ಇಟ್ಕೊಂಡು ಅದ್ರ ಮೇಲೆ ಸಹ ಹಿಂಗೆ
ನೋಡಿ ಇದರಲ್ಲಿ ಇಷ್ಟು ನೀರಿತ್ತು. ಇವಾಗ ಇದನ್ನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಫುಲ್ಲು ನೀರೆಲ್ಲ ಹಿಂಡಾದ್ಮೇಲೆ ನೋಡಿ ಈ ರೀತಿ ಇರುತ್ತೆ. ಈಗ ಇದಕ್ಕೆ ಮಸಾಲೆ ಮಿಕ್ಸ್ ಮಾಡ್ಕೋಬೇಕು. ಸೋಯಾ ಚಂಕ್ಸ್ಗೆ ನಾನು ಕಬಾಬ್ ಪೌಡರ್ನ ಹಾಕೋತಾ ಇದ್ದೀನಿ. ಮನೇಲಿ ಮಾಡ್ಕೊಂಡಿರೋ ಕಬಾಬ್ ಪೌಡರ್ ಆದರೂ ಹಾಕೋಬಹುದು, ಇಲ್ಲಾಂದರೆ ಇನ್ಸ್ಟೆಂಟಾಗಿ ಅಂಗಡಿಯಿಂದ ತಗೊಬಂದಿರೋದಾದರೂ ಯೂಸ್ ಮಾಡಬಹುದು. ಇದಕ್ಕೆ 1 ಸ್ಪೂನ್ ಖಾರನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸಾಲ್ಟು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಂತೆ ಹಾಕ್ಕೋಬೇಕು. ಈಗ ಈ ಪೌಡರ್ ಎಲ್ಲ ಮಿಕ್ಸ್ ಆಗೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದು ಬಾಣಲೆಯಲ್ಲಿ ನಾವು ಆಯಿಲ್ನ ಇಟ್ಕೊಬೇಕು. ಆಯಿಲ್ ಚೆನ್ನಾಗಿ ಕಾದಿದೆ. ಆಯಿಲ್ಗೆ ಈಗ ಸ್ವಲ್ಪ ಸ್ವಲ್ಪ ಸೋಯಾ ಚಂಕ್ಸ್ನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ತುಂಬ ಹೊತ್ತೇನು ಕಾಯೋದು ನೆನಪಿಸಿಲ್ಲ. ಆಲ್ರೆಡಿ ನಾವು ಬೇಯಿಸ್ಕೊಂಡಿದ್ದೀವಲ್ಲ, ಈಗ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನಾವು ಸ್ವಲ್ಪ ಇದು ಮಾಡ್ಕೋಬೇಕಷ್ಟೆ. ನೋಡಿ ಎಷ್ಟು ರೌಂಡಾಗಿ ಕಬಾಬ್ ಥರ ಬಂದಿದೆ ಅಂತ. ಸ್ಮೆಲ್ ಸಹ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಫ್ರೈ ಆಗಿದೆ. ಈಗ ಆಯಿಲ್ನೆಲ್ಲ ನೀಟಾಗಿ ಒಣಗಿಸ್ಬಿಟ್ಟು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಕಮ್ಮಿ ಟೈಮಲ್ಲೇ ಈಸಿಯಾಗಿ ಪ್ರಿಪೇರ್ ಮಾಡುವಂಥ ತುಂಬ ಟೇಸ್ಟಿ ಮತ್ತು ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಸ್ನ್ಯಾಕ್ಸ್ ಇದು. ಈವ್ನಿಂಗ್ ಟೈಮಲ್ಲಿ ಕಮ್ಮಿ ಟೈಮಲ್ಲೇ ಈ ರೀತಿ ಪ್ರಿಪೇರ್ ಮಾಡಿಕೊಂಡು ಸ್ನ್ಯಾಕ್ಸ್ನ ತಿನ್ನಬಹುದು. ನಿಮ್ಮ ಮನೆಯಲ್ಲೂ ಸಹ ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ನಮ್ಮ ಕಮೆಂಟ್ಸಲ್ಲಿ ತಿಳಿಸಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.